ಗಾಡಿಜಿಲ್ಲೆ ಬೆಳಗಾವಿಯಲ್ಲಿ ಸಮಗ್ರ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಗೆ ಅಧಿಕೃತ ಚಾಲನೆ ದೊರೆತಿದೆ. ಜಿಲ್ಲೆಯ 18 ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಎಸ್ಐಆರ್ ಕಾರ್ಯ ಆರಂಭಗೊಂಡಿದ್ದು, ಮತದಾರರ ಮಾಹಿತಿಯನ್ನು ಮನೆ ಮನೆಗೆ ತೆರಳಿ ಪರಿಶೀಲಿಸುವ ಕಾರ್ಯ ಭರದಿಂದ ಸಾಗುತ್ತಿದೆ. ಬೆಳಗಾವಿಯ ಉತ್ತರ ಮತಕ್ಷೇತ್ರದಿಂದ ಈ ಪ್ರಕ್ರಿಯೆಗೆ ಚಾಲನೆ ನೀಡಿದರು. ಈ ವೇಳೆ ಪಾಲಿಕೆ ಅಧಿಕಾರಿಗಳು ಶಾಸಕ ಶಿವ್ ಶೇಟ್ ಅವರ ನಿವಾಸಕ್ಕೆ ತೆರಳಿ ಅಗತ್ಯ ನಮೂನೆಗಳನ್ನು ವಿತರಿಸಿ ಪ್ರಕ್ರಿಯೆ ಆರಂಭಿಸಿದರು. ಪಾಲಿಕೆ ಆಯುಕ್ತ ಕಾರ್ತಿಕ್ ಅವರ ನೇತೃತ್ವದಲ್ಲಿ ಬಿಎಲ್ಒಗಳು ಆನ್ಲೈನ್ ಮತ್ತು ಮನೆ ಮನೆಗೆ ಭೇಟಿ ನೀಡುವ ಮೂಲಕ ಮತದಾರರ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಜಿಲ್ಲೆಯಾದ್ಯಂತ ಒಟ್ಟು 4,525 ಬಿಎಲ್ಒಗಳು ಕಾರ್ಯನಿರ್ವಹಿಸುತ್ತಿದ್ದು, ಪ್ರತಿಯೊಬ್ಬ ಮತದಾರರ ಮನೆಗೆ ಭೇಟಿ ನೀಡಿ ಹೆಸರು, ವಿಳಾಸ ಸೇರಿದಂತೆ ಇತರೆ ವಿವರಗಳನ್ನು ಪರಿಶೀಲಿಸಿ ನವೀಕರಿಸುತ್ತಿದ್ದಾರೆ. ಮತದಾರರ ಪಟ್ಟಿಯಲ್ಲಿ ಯಾವುದೇ ಅರ್ಹ ವ್ಯಕ್ತಿಯ ಹೆಸರು ಕೈತಪ್ಪದಂತೆ ವಿಶೇಷ ಕಾಳಜಿ ವಹಿಸಲಾಗಿದೆ. ವಿಶೇಷವಾಗಿ ಮಹಾರಾಷ್ಟ್ರ, ಗೋವಾ ಸೇರಿದಂತೆ ಅನ್ಯ ರಾಜ್ಯಗಳಿಂದ ಮದುವೆಯಾಗಿ ಬೆಳಗಾವಿ ಜಿಲ್ಲೆಗೆ ಬಂದಿರುವ ಮಹಿಳೆಯರ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಅಥವಾ ಪರಿಷ್ಕರಣೆ ಸಂದರ್ಭದಲ್ಲಿ ಕೈತಪ್ಪದಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಎಸ್ಐಆರ್ ಪ್ರಾರಂಭ ಆಗ್ತದೆ ಸರ್. ತಮಗೆ ಇವತ್ತು ನಾವು ಈಚ್ ವೋಟರ್ಸ್ಗೆ ಎರಡೆರಡು ಸರ್, ಅದೇ ಈಗ ಎಸ್ಐಆರ್ ಇವತ್ತಿಂದ ಪ್ರಾರಂಭ ಆಗ್ತದೆ ಸರ್. ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಇದೆ ಸರ್. ಈಗ ನಾವು VVIP ಮತ್ತು VIP ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಇದೆ. EROs ಮತ್ತು ಇವರು ಬಂದಿದೆ ಸರ್. ನಮ್ಮ ERO ಇದ್ದೀವಿ. ಇಲ್ಲಿ ಈಚ್ ವೋಟರ್ಸ್ಗೆ ನಾವು ಎರಡೆರಡು ಪೋಲಿಂಗ್ ಇದನ್ನು ಕೊಡ್ತೀವಿ, ಎನ್ಯುಮರೇಷನ್ ಫಾರ್ಮ್. ಸೊ ಎರಡು ಎನ್ಯುಮರೇಷನ್ ಫಾರ್ಮಲ್ಲಿ ಏನಿದೆ ಸರ್ ಅಂದರೆ ಸರ್ ಇಲ್ಲಿ ನೋಡಿ ಸರ್, ಕ್ಯಾಮ್ರಾ ಸರ್, ನಮ್ದು ಓಪನ್ ಮಾಡಿ ಇವತ್ತು ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಈ QR ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ಸರ್ ತಮ್ದು ಏನೀಗ ಸೆಲ್ಫ್ ಪ್ರೊಜನಿ ಮತ್ತು ಮ್ಯಾಪಿಂಗ್ ಆಗಿದೆಯಲ್ಲ ಸರ್, ಅದು ಬಂದ್ಬಿಡ್ತದೆ ಸರ್. ಈಗ ಮಾಡ್ತಾರೆ QR ಕೋಡ್ ಆ ಕಡೆ ಕರೆಕ್ಟ್. ಹಾಂ, ಎಸ್ ಸರ್, ಸರಿ ತೋರಿಸ್ರಿ. ನೋಡಿ ಸರ್, ಅಸಿಫ್ ಸೇಟ್ ಬಂದ್ಬಿಟ್ಟು ಸರ್. ಈಗ EF ಅಂದರೆ ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಟರ್ ಸರ್. ಇದು ನೀವು ಹೊಡಿತಾರೆ ಸರ್. ಅವರು ನೋಡಿ ಕಲರ್ ಚೇಂಜ್ ಆದ ಸರ್. ಅಂದರೆ ಇವ್ರ ಲಾಗಿನಲ್ಲಿ ಎಷ್ಟು ಕಲೆಕ್ಷನ್ ಆಯಿತು, ಅದರೊಳಗೆ ಎಷ್ಟು ಸೆಲ್ಫ್ ಎನ್ಯುಮರೇಷನ್ ಅದು, ಪ್ರೊಜನಿ ಅದು, ಮ್ಯಾಪಿಂಗ್ ಅದು ಎಲ್ಲ ಡೇಟಾನು ಬಂದ್ಬಿಡುತ್ತೆ ಸರ್. ಈಗ ನಮ್ಮಲ್ಲಿ ಫಾರ್ಮ್ ತಮ್ಗೆ ಎರಡು ಕೊಟ್ಟಿವಿ ಸರ್. ಹಿಂದೆ ತಾವು ತುಂಬಿದ್ರಲ್ಲ ಸರ್, ಸೊ ಅದರಲ್ಲಿ ತಾವು ಮಾಡ್ಕೊಂಡಿದ್ರಿ ಸರ್. ಇದೆಲ್ಲ ಡೀಟೇಲ್ಸ್ ತಾವೇನೀಗ ಆಲ್ರೆಡಿ ಮಾಡಿದಿರಲ್ಲ ಸರ್, ಅದರದ್ದು ಸರ್. ಈ ಫಾರ್ಮ್ ತಾವು ತುಂಬಿ ನಮಗೆ ರೆಡಿ ಮಾಡಿ ಕೊಟ್ಟರೆ ಸರ್, ಮತ್ತೆ ನಾವು ತೊಗೊತೀವಿ. ಆ ಫಾರ್ಮ್ ರಿಶ್ಯೂಡ್ ಅಂತ ತೊಗೋತೀವಿ ಸರ್. ಅದನ್ನು ಸ್ಕ್ಯಾನ್ ಮಾಡಿ ನಾವು ಹಾಕ್ಕೊಂಡ್ವಿ ಅಂದರೆ ಇಮ್ಮಿಡಿಯೇಟಾಗಿ ಎಲೆಕ್ಷನ್ ಕಮಿಷನ್ಗೆ ಹೋಗುತ್ತೆ ಸರ್. ಅದೇ ನಮ್ಮದು ವೋಟರ್ ಲಿಸ್ಟಲ್ಲಿ ಬಂದು ಈ ಫಾರ್ಮ್ ಹಾಂ ಸರ್. ಎಷ್ಟು ದಿವಸಗಳು ನಾವು ಕೊಡಬೇಕು ನಮಗೆ 2 days ಅಂದ್ರೆ 5 days ನಾವು ಇದೆ ಸರ್, ಶೆಡ್ಯೂಲ್ ಇದೆ ಸರ್. ಬಟ್ ಅದರೊಳಗೆ ತಾವು ನಾಳೆ ಕೊಡ್ರಿ, ನಾಳೆ ಕೊಡ್ರಿ, 1 or 2 days ಅವ್ರಿಗೆ ಕೊಡ್ತೇವೆ ಸರ್. ಯಾಕಂದ್ರೆ ದೇ ಹ್ಯಾವ್ ಟು ಕಲೆಕ್ಟ್ ಆಲ್ ದ ಇನ್ಫಾರ್ಮೇಷನ್. ನಾವು ಬಂದು ಕೊಡಬೇಕಲ್ಲ? ಇಲ್ಲ, ನಾವೇ ಬರ್ತೀವಿ ಸರ್. ನಾವೇ ಬಂದು ಮತ್ತೆ ತಮ್ಮ ಕಡೆ ಫಾರ್ಮ್ ತೊಗೊಂಡು, ಈಗ ತಾವು ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಮಾಡಿರೋದು ಇನ್ಫಾರ್ಮೇಷನ್ ನಮ್ಮ ಕಡೆ ಬಂದ್ಬಿಡುತ್ತೆ ಸರ್. ಈಗ ರೆಕಾರ್ಡಲ್ಲಿನೂ ತಮ್ಮ ಸಿಗ್ನೇಚರ್ ಮಾಡ್ಕೋತೀವಿ ಸರ್. ನೆಕ್ಸ್ಟ್ ತಂದು ಕೊಟ್ಟ ಮೇಲೆ ಒಂದು ನಾವು ಇಸ್ಕೊಂಡು ಒಳ್ಳೆ ಇರ್ಬೋದು, ನಮ್ಮ ಸಿಗ್ನೇಚರ್ ಇರ್ಬೋದು, ತಮ್ಮ ಕಡೆ ಇರುತ್ತೆ ಸರ್. ಇದೇನು ನಮಗೆ ಈಗ ಸದ್ಯಕ್ಕೆ ಬೇಡ ಸರ್. ಈಗ ಇದರೊಳಗೆ ಎಲ್ಲ ಮಾಹಿತಿ ತುಂಬಿಕೊಟ್ರೆ ಸಾಕು ಸರ್. ಇದರ ಕೆಲವು ಆಪ್ಷನಲ್ ಇದೆ ಸರ್. ಲ್ಯಾಂಗ್ವೇಜ್ ಇರಬೇಕು, ಕನ್ನಡ ಅಥವಾ ಇಂಗ್ಲೀಷ್ನಾಗ ಎರಡು ಆಪ್ಷನಲ್ಲಿ ತುಂಬೋದು ಸರ್. ನಮ್ದು ಆಡಳಿತ ಭಾಷೆ ಕನ್ನಡ ಇರೋದ್ರಿಂದ ಕನ್ನಡದಲ್ಲಿ ಪ್ರಿಂಟ್ ಇದೆ ಸರ್. ಇಂಗ್ಲೀಷು ಮತ್ತು ಕನ್ನಡ ಎರಡೂ ತುಂಬೋದು ಸರ್. ಬಟ್ ಕನ್ನಡ ತುಂಬೋದಂದ್ರೆ ಒಂದು ಅಕ್ಷರ ಒಂದೇ ಇರುತ್ತೆ ಸರ್. ಅದ್ರದ್ದೇನು ಸಮಸ್ಯೆ ಆಗೋದಿಲ್ಲ ಸರ್. ಬಟ್ ಇಂಗ್ಲೀಷ್ ಅಂದರೆ ಫಸ್ಟ್ ವರ್ಡ್ ಸೀರೀಸ್ಗೆ ಹೋಗುತ್ತೆ ಸರ್. ನಾವು ಈ ಸೀರೀಸಲ್ಲಿ ಹುಡುಕ್ತಿರ್ತೀವಿ, ಸಿಗಲ್ಲ. ಇಲ್ಲ ಅಂತಾರೆ, ಬಟ್ ಇರುತ್ತೆ. ಸೊ ಲೇಟರ್ ಕಷ್ಟಪಟ್ಟು ಹುಡುಕ್ಬೇಕಾಗ್ತದೆ. ಅದಕ್ಕೆ ಇಂಗ್ಲೀಷ್ ಸ್ಪೆಲ್ಲಿಂಗ್ ಮಾತ್ರ ಭಾಳ ಕರೆಕ್ಟ್ ತುಂಬಿ ಕೊಡ್ಬೇಕು ಸರ್. ಕೆಲವು ಅದರಲ್ಲಿ ಆಪ್ಷನಲ್ ಅಂತಿದೆ ಸರ್. ಇದ್ರೆ ಕೊಡಬೇಕು, ಇಲ್ಲಾಂದ್ರೆ ಇಲ್ಲ. ಸಪೋಸ್ ಈಗ ಸರ್ ಲೇಡೀಸ್ ಅವ್ರ ಗಂಡನ ಮನೆಯಾಗ ತವ್ರ ಮನೆಯಾಗ ಇದ್ದಾಗ ಅವ್ರ ತಂದೆ ಹೆಸರು ಇರ್ತದೆ. ಇಲ್ಲಿ ಬಂದಮೇಲೆ ಅವ್ರದ್ದು ಹಸ್ಬೆಂಡ್ ಬರುತ್ತೆ ಸರ್. ಮತ್ತೆ ಅಲ್ಲಿದ್ದು ಡೇಟಾ ಬೇರೆ ಇರ್ತದೆ. ಇಲ್ಲಿ ಕೆಲವು ಆಪ್ಷನಲ್ಲು, ಕೆಲವು ಮ್ಯಾಂಡೇಟರಿ ಇದೆ ಸರ್. ಮ್ಯಾಂಡೇಟರಿ ತುಂಬಬೇಕು, ಆಪ್ಷನಲ್ ಇದ್ದು ತುಂಬೋದು ಇಫ್ ಅಪ್ಲಿಕೇಬಲ್. ಅದೇ ಈಗ ಅವ್ರ ಸ್ವಲ್ಪ ಕೇಳಕತ್ತೀನಿ, ಔಟ್ ಆಫ್ ಸ್ಟೇಟ್ ಮದುವೆ ಮಾಡಿ ಬಂದಂದ್ರೆ ಅವ್ರು ಎಸ್ ಸರ್. ಈಗ ಆಲ್ರೆಡಿ ಸರ್ ನಮಗೆ ಫಸ್ಟು ನಮ್ಮದು ಕಾನ್ಸ್ಟಿಟ್ಯೂಯೆನ್ಸಿ ವೈಸ್ ನಮಗೆ ಪ್ರೊಜನಿ ಮತ್ತು ಮ್ಯಾಪಿಂಗ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರು ಸರ್. ಅದಾದಮೇಲೆ ಇನ್ನು ಹಂಗೆ ನಮ್ಮ ಎಂಟೈರ್ ಸ್ಟೇಟ್ ಕಾನ್ಸ್ಟಿಟ್ಯೂಯೆನ್ಸಿ ಜಿಲ್ಲೆದು ಮುಗಿದ ಮೇಲೆ, ಸ್ಟೇಟದು ಮುಗಿದ ಮೇಲೆ ಔಟ್ ಆಫ್ ಸ್ಟೇಟನ್ನು ಕೊಟ್ಟರು ಸರ್ ನಮಗೆ. ಅಂದರೆ ಕೊಲ್ಲಾಪುರ, ಮಹಾರಾಷ್ಟ್ರ ಈ ಬರ್ತಾರಲ್ಲ ಸರ್, ಅಲ್ಲಿಂದ ಹುಡುಗಿ ಇಲ್ಲಿ ಮದುವೆಯಾಗಿ ಬಂದ ಮೇಲೆ ಇಲ್ಲಿಂದ ಅವ್ರದ್ದು ಮೂಲ ಎಲ್ಲಿತ್ತಲ್ಲ ಸರ್, ಯಾವ ಜಿಲ್ಲೆ, ಯಾವ ತಾಲೂಕು, ಯಾವ ಪಾರ್ಟಲ್ಲಿ ಇತ್ತಲ್ಲ ಸರ್, ಅಲ್ಲಿಗೆ ಅವ್ರ ಪೇರೆಂಟ್ಸ್ ಜೋಡಿ ನಮಗೆ ಮ್ಯಾಪಿಂಗ್ ಮಾಡಲಿಕ್ಕೆ ಮತ್ತು ಪ್ರೊಜನಿ ಮಾಡಲಿಕ್ಕೆ ಅವಕಾಶ ಇತ್ತು ಸರ್. ನಾವು ಮಾಡಿದ್ದೀವಿ ಸರ್. ಇವತ್ತು ದೇ ಆರ್ ಫ್ರಮ್ ಮಹಾರಾಷ್ಟ್ರ, ಅವ್ರದ್ದು ಅಲ್ಲಿ ಇತ್ತಂದ್ರೂ ಕೂಡ ಅವ್ರ ಪೇರೆಂಟ್ಸು ಅಲ್ಲಿಗೆ ಮ್ಯಾಪಿಂಗ್ ಮಾಡಿದ್ದೀವಿ ಸರ್. ಅದು ಇಷ್ಟು ನಮ್ಮ ಕಡೆ ಇದೆ ಸರ್.
3 ಟೈಮ್ಸ್ ವಿಸಿಟ್ ಮಾಡ್ತಾರೆ ಸರ್. 3 ಟೈಮ್ಸ್ ಒಳಗಡೆ ಈಗ ಫಸ್ಟ್ ಟೈಮ್ ಇಲ್ಲದೆ ಇದ್ದಾಗ ಸೆಕೆಂಡ್ ಟೈಮ್ ಇಲ್ಲದೆ ಇದ್ದಾಗ ಥರ್ಡ್ ಟೈಮು ಆ ಥರ ಇಲ್ಲದೆ ಇದ್ದ ಪಕ್ಷದಲ್ಲಿ ಹೊರಗಡೆ ಒಂದು ರೆಡ್ ಕಲರ್ ಸ್ಟಿಕ್ಕರ್ ಅಂಟಿಸ್ತಾರೆ ಸರ್. ರೆಡ್ ಕಲರ್ ಸ್ಟಿಕ್ಕರ್ ಅಂಟಿಸಿದ್ರೆ ಆ ಇದರಲ್ಲಿ ಅವರು ಹೋದ ಸಂದರ್ಭದಲ್ಲಿ ಅವ್ರು ಇರಲಿಲ್ಲ ಅಂತ ಅದರಲ್ಲಿ ಅವ್ರ ಫೋನ್ ನಂಬರ್ ಕೂಡ ಮೆನ್ಷನ್ ಆಗಿರುತ್ತೆ ಸರ್. ಈಗ ಯಾರ ಮನೇಲಿ ರೆಡ್ ಸ್ಟಿಕ್ಕರ್ ಹೊರಗೆ ಅನಿಸ್ತಿದೆ ಅಂದರೆ ಅವರು ಸಂಬಂಧಪಟ್ಟ BLOಗೆ ಫೋನ್ ಮಾಡಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ನಾಳೆ ಬೆಳಗ್ಗೆ 10 ಗಂಟೆಗೆ ಇರ್ತೀವಿ, ನೀವು ಬನ್ನಿ ಅಂತ ಹೇಳಿದ್ರೆ ಇವರು ಆ ಟೈಮ್ಗೆ ಹೋಗಿ ಕಲೆಕ್ಟ್ ಮಾಡ್ಕೊತಾರೆ, ಫಿಲ್ ಮಾಡಿ ಕೊಡ್ಬೋದು. ಇದು 29th ನೆಕ್ಸ್ಟ್ ಮಂತ್ 29th ತನಕ ಇವರು ಈ ಎಕ್ಸಸೈಸ್ ಮಾಡ್ತಾರೆ ಸರ್. ಇವತ್ತಿಂದ ಸ್ಟಾರ್ಟ್ ಆಗಿದೆ. ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಸಂಸ್ಥೆಗಳ ಸಹಯೋಗದಲ್ಲಿ ನಡೆಯುತ್ತಿರುವ ಈ ಸಮಗ್ರ ವಿಶೇಷ ಪರಿಷ್ಕರಣೆ ಕಾರ್ಯದಿಂದ ಮತದಾರರ ಪಟ್ಟಿ ಇನ್ನಷ್ಟು ನಿಖರವಾಗುವ ನಿರೀಕ್ಷೆ ವ್ಯಕ್ತವಾಗಿದೆ. ವಿನೋದ್ ಕುಲಕರ್ಣಿ, KMM ನ್ಯೂಸ್, ಬೆಳಗಾವಿ. ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು, ಬಂದಿದೆ ಶುಭಗಳಿಗೆ ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.